ರಾಜ್ಯದಲ್ಲಿ ಎ ಖಾತಾ ಬಿ ಖಾತಾ ವರ್ಗಾವಣೆ ವಿಚಾರದಲ್ಲಿ ಎಚ್ಡಿಕೆ ಮತ್ತು ಡಿಕೆಶಿ ಅವರ ನಡುವೆ ವಾಕ್ಸಮರ ಜೋರಾಗಿ ನಡೀತಾ ಇದೆ. ನಿನ್ನೆಯಷ್ಟೇ ಗುಡುಗಿದ್ದಂಥ ದಳಪತಿಗೆ ಡಿಸಿಎಂ ತಿರುಗೇಟು ಕೊಟ್ಟಿದ್ದಾರೆ. ಎಚ್ಡಿ ಕುಮಾರಸ್ವಾಮಿ ಖಾಲಿ ಟ್ರಂಕ್ ಅಂತ ಡಿಕೆಶಿ ಲೇವಡಿ ಮಾಡಿದ್ರೆ, ಇತ್ತ ನಿಖಿಲ್ ಕುಮಾರಸ್ವಾಮಿ ಖಾತಾ ಪರಿವರ್ತನೆ ಹೆಸರಿನಲ್ಲಿ ಬಡವರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಅಂತ ಗುಡುಗಿದ್ದಾರೆ. ತಾರಕಕ್ಕೇರಿದ ಡಿಸಿಎಂ ಡಿಕೆಶಿ ವರ್ಸಸ್ ಎಚ್ಡಿಕೆ ವಾಕ್ ಸಮರ. ತಂದೆಗೆ ಖಾಲಿ ಟ್ರಂಕ್ ಎಂದ ಡಿಸಿಎಂಗೆ ನಿಖಿಲ್ ಕೌಂಟರ್. ರಾಜ್ಯದಲ್ಲಿ ನವೆಂಬರ್ 1ರಿಂದ ಎ ಖಾತಾ ಮತ್ತು ಬಿ ಖಾತಾ ಆಸ್ತಿಗಳನ್ನ ಪರಿವರ್ತನೆಗೆ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ರಾಜ್ಯದ ಜನರ ಆಸ್ತಿಯ ದಾಖಲೆಗಳನ್ನ ರಕ್ಷಿಸುವ ನಿಟ್ಟಿನಲ್ಲಿ ಇದೊಂದು ಮಹತ್ವದ ಯೋಜನೆ ಎಂದು ರಾಜ್ಯ ಸರ್ಕಾರ ಹೇಳ್ತಿದೆ. ಅಲ್ಲದೆ ಇದು ರಾಜ್ಯ ಕಾಂಗ್ರೆಸ್ ಸರ್ಕಾರದ 6ನೇ ಗ್ಯಾರಂಟಿ ಯೋಜನೆ ಎಂದು ಹೆಮ್ಮೆಯಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಆದರೆ ಈ ಯೋಜನೆಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆಕ್ರೋಶ ಹೊರಹಾಕಿದ್ದು, ಇದೊಂದು ಬೋಗಸ್ ಯೋಜನೆ, ಇದನ್ನು ಯಾರು ನಂಬಿ ಹಣ ಕಟ್ಟಬೇಡಿ ಎನ್ನುವ ಕರೆ ನೀಡಿದ್ದಾರೆ. ಇದರಿಂದಾಗಿ ಆಕ್ರೋಶಗೊಂಡಿರೋ ಡಿಕೆಶಿ ಇಲ್ಲಸಲ್ಲದ ಟೀಕೆ ಮಾಡುತ್ತಿರುವ ಕುಮಾರಸ್ವಾಮಿ ಖಾಲಿ ಟ್ರಂಕ್ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಬಿ ಖಾತಾದಿಂದ ಎ ಖಾತಾ ಇವತ್ತು ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ದೀಪಾವಳಿಯ ಸಂದರ್ಭದಲ್ಲಿ ನಾಡಿನ ಜನತೆಗೆ ಉಡುಗೊರೆ ನೀಡ್ತಾ ಇದ್ದೇವೆ ಅಂತ ಹೇಳಿ ಈ ಸರ್ಕಾರದ ಘೋಷಣೆಗಳೇನಿದೆ, ಇದು ಮತ್ತೊಂದು ರೀತಿ ನಾಡಿನ ಜನತೆಗೆ ಟೋಪಿ ಆಗ್ತಕ್ಕಂಥ ಕೆಲಸ ಇದೆ. ಅವ್ರ ಕುಮಾರಸ್ವಾಮಿ ನೋಡಿ ಖಾಲಿ ಟ್ರಂಕ್, ಅವ್ರ ಕುಮಾರಸ್ವಾಮಿ ನೋಡಿ ಖಾಲಿ ಟ್ರಂಕ್, ಅವ್ರ ಕುಮಾರಸ್ವಾಮಿ ನೋಡಿ ಖಾಲಿ ಟ್ರಂಕ್, ಅವ್ರ ಕುಮಾರಸ್ವಾಮಿ ನೋಡಿ ಖಾಲಿ ಟ್ರಂಕ್. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿರೋ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ, ಖಾತಾ ಪರಿವರ್ತನೆ ಹೆಸರಲ್ಲಿ ರಾಜ್ಯ ಸರ್ಕಾರ ಬಡವರ ಹೊಟ್ಟೆ ಮೇಲೆ ಹೊಡೆಯುತ್ತಿದೆ. ಸರ್ಕಾರದ ಬಳಿ ಗುಂಡಿ ಮುಚ್ಚಲು ಹಣವಿಲ್ಲ, ಹಗಲು ದರೋಡೆ ದಂಧೆ ಮಾಡ್ತಿದ್ದಾರೆ. ಜನರಿಗೆ ಒತ್ತಡ ಹೇರಿ ಅವರ ಬಳಿ ಹಣ ಕಸಿದು ಅವರಿಗೆ ಗ್ಯಾರಂಟಿ ರೂಪದಲ್ಲಿ ವಾಪಸ್ ಕೊಡ್ತಾರೆ ಎಂದು ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ರು. ನಾನು 11 ವರ್ಷ ತಾಲೂಕು ಅಧ್ಯಕ್ಷ ಕೆಲಸ ಮಾಡಿದ್ದೀನಿ. ಬಹಳ ಜನ ಪಕ್ಷ ಕಟ್ಟಿರ್ತಕ್ಕಂಥ ಹಿರಿಯ ಜೀವಿಗಳು, ಹಿರಿಯ ತಲೆಗಳು ಇದ್ದಾವೆ ತಾಲೂಕಲ್ಲಿ. ಅವ್ರನ್ನ ಗುರುತಿಸಿ ನನ್ನನ್ನ ತಾಲೂಕು ಅಧ್ಯಕ್ಷರ ಒಂದು ಸ್ಥಾನದಿಂದ ಮುಕ್ತಗೊಳಿಸಿ ಅಂತ ಬಂದಿದ್ರು. ಸರಿ ಆಯ್ತು, ಟೈಮ್ ಕೊಡ್ತೀನಿ, ಬಂದು ಮಾತಾಡ್ತೀನಿ. ಯಾಕಂದ್ರೆ ನಾನು 80 ಕ್ಷೇತ್ರ ಮನೇಲಿ ಕುಂತಿಲ್ಲ, ಈ ಪಾರ್ಟಿ ಕಟ್ಬೇಕಂತ ಓಡಾಡ್ತಾ ಇರೋನ್ನ. ಒಟ್ಟಾರೆ ಡಿಕೆಶಿ ಬೆಂಗಳೂರು ನಡಿಗೆ ವಿಚಾರಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ರೆ, ದಳಪತಿಗಳು ಮತ್ತು ಕೇಸರಿ ಪಡೆ ನಿಗಿ ಕೆಂಡ ಕಾರ್ತಿದ್ದಾರೆ. ಇವರ ವಾಗ್ಯುದ್ಧ ಎಲ್ಲಿಗೆ ತಲುಪುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.